ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಬೀಡ್ಸ್ಗಳನ್ನ ಬಳಸ್ದೇನೆ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮುಹೂರ್ತದ ಸ್ಯಾರಿಗೆ ನಾನು ಮಾಡಿರುವಂಥ ಡಿಸೈನು. ಇದಕ್ಕೆ ನೀವು 550ಇಂದ 600ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಇದಕ್ಕೆ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಲರ್ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ, ಕ್ರೀಮ್ ಆ್ಯಂಡ್ ಪಿಂಕ್. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ರೆಡ್ನ ತಗೊಳ್ಳಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ ಕೂಡ ಬೇಕು. ಹಾಗೆಯೇ ನಾನು ಕ್ರೋಶಾ ನೀಡಲ್ ನಂಬರ್ ಯಾವಾಗಲೂ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ 11, 10, 11, 9 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಕತ್ರಿ, ಅದರ ಜೊತೆಗೆ ಜರಿದಾರ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನು ಹೇಗೆ ಶುರು ಮಾಡೋದು ಅಂತ ನೋಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದು ಸೀರೆ ಹಿಂಭಾಗ, ಇದು ಸೀರೆ ಮೇಲ್ಭಾಗ. ಸೊ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನೋಡಿ, ನಾನು ಕ್ರೀಮ್ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಶುರು ಮಾಡ್ತಾಯಿದ್ದೀನಿ. ಥ್ರೆಡ್ನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆ ಥ್ರೆಡ್ನ ನೋಡಿ ಈ ರೀತಿ ಸ್ಯಾರಿ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡ್ಕೊಳ್ಳಿ. ಆ ನಂತರ ಕ್ರೋಶಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿಬಿಟ್ಟು ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಬೇಕು. ಮೇಲಕ್ಕೆ ಎತ್ಕೊಂಡು ಆ ನಂತರ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೋಡಿ ಈ ರೀತಿಯಾಗಿ 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಥ್ರೆಡ್ನ ಗಂಟು ಹಾಕ್ಕೊಳ್ಳೋಣ ಸೀರೆಗೆ. ಅದಾದಮೇಲೆ ನಾವು ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಅಥವಾ ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು. ಸೊ ಅದ್ರ ಪಕ್ಕದಲ್ಲೇ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1, 2, 3, 4, 5 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ನ ಹಾಕಬೇಕು. 3 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸೊ ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ನಾನಿಲ್ಲಿ ಆರ್ಚುನ ಡೈರೆಕ್ಟಾಗಿ ಸೀರೆಗೇ ಮಾಡ್ತಾ ಇರೋದು. ಸೊ ಟ್ರಿಪಲ್ ಕ್ರೋಶೆಟ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ನಿಮಗೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ರೆ ಎಷ್ಟುದ್ದ ಬರುತ್ತೆ ಅನ್ನೋ ಒಂದು ಅಂದಾಜಿರುತ್ತೆ ಅಲ್ಲ. ಸೊ ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ನ ಮೆಷರ್ ಮಾಡಿಕೊಂಡು ಅಲ್ಲಿಗೆ ಒಂದು ಹೋಲ್ ಮಾಡಿ ಮಾಡ್ಕೊಳ್ಳೋದು. ಸೊ ಇವಾಗ ಏನು ನೀವು ಮೊದಲನೇ ಕಂಬ ಮಾಡ್ತೀರಾ ಅದೇ ಸೇಮ್ ಹೋಲ್ಗೆ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಎಲ್ಲ ಕಂಬಗಳನ್ನೂ ಸೇಮ್ ಪ್ಲೇಸ್ಗೆ ನೋಡಿ, ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಸೇಮ್ ಹೋಲಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಬಟ್ ಸೇಮ್ ಪ್ಲೇಸಲ್ಲೇ ನೀವು ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ನಾನಿಲ್ಲಿ ಇದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ತಾ ಇರೋದ್ರಿಂದ ಮತ್ತು ಏನು ಬೀಡ್ಗಳನ್ನ ಯೂಸ್ ಮಾಡಲ್ಲ. ಬೀಡನ್ನ ಯೂಸ್ ಮಾಡಿದ್ರೆ ನೀವೊಂದು 8 ಕಂಬಗಳನ್ನ ಮಾಡಿದ್ರೇ ಹಾಚ್ ಬಂದುಬಿಡುತ್ತೆ. ಬಟ್ ಇಲ್ಲಿ ನಾವು ಒಂದು 10 ಕಂಬಗಳನ್ನ ಮಾಡ್ಕೋಬೇಕು. ಸೇಮ್ ಪ್ಲೇಸಲ್ಲಿ ಮಾಡ್ಕೊಳ್ತಾ ಬರಬೇಕು. 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಆರ್ಚ್ಗೆ 10 ಕಂಬಗಳನ್ನ ಮಾಡ್ಕೊಂಡಿರೋವಂಥದ್ದು. ಇವಾಗ 10 ಕಂಬ ಆಯಿತು. ಮತ್ತು ಈ ಕಡೆಗೆ ನೀವು ಹಿಡಿಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಮತ್ತು ರೈಟಲ್ಲಿ ನೀವು ಗ್ಯಾಪ್ ಕೊಟ್ಟಿರ್ತೀರಲ್ಲ, ಸೊ ಆ ಒಂದು ಇದರಲ್ಲೂ ಲೆಫ್ಟಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಮಾಡಿಬಿಡಿ. ನೋಡಿ ಇವಾಗ ಆರ್ಚ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಯಾವುದೇ ರೀತಿ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಸೊ ನೀವು ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. 5 ಚೈನ್ ಆದಮೇಲೆ ಇವಾಗ ಮತ್ತೆ ಸೆಕೆಂಡ್ ಆರ್ಚನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ.
ಕರೆಕ್ಟಾಗಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು. ನಾವು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡೋದಕ್ಕೆ ನಿಮಗೆ ಒಂದು ಅಂದಾಜು ಕಂಬ ಮಾಡೋದು ಗೊತ್ತಿರುತ್ತೆಲ್ಲ, ಸೊ ಆ ಒಂದು ಅಂದಾಜು ಮೇಲೆ ನೀವು ಕಂಬನ ಮಾಡ್ಕೊಳ್ಳಿ ಸೀರೆಗೆ. ಸೊ ಅದಾದಮೇಲೆ ಸೇಮ್ ಹೋಲ್ಗೆ ಎಲ್ಲ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಿ. ಅದಾದಮೇಲೆ ಮತ್ತೆ ನಾವು ಇವಾಗ 10 ಕಂಬನ ಮಾಡಿದ್ದೀವಿ ಮೊದಲನೇ ಆರ್ಚಲ್ಲಿ ಅಲ್ವಾ. ಸೊ ನೀವು ಅದೇ ಕೌಂಟಿಂಗಲ್ಲಿ ಪ್ರತಿಯೊಂದು ಆರ್ಚ್ನೂ ಮಾಡ್ಕೊಳ್ತಾ ಬರಬೇಕು, 10 ಕಂಬಗಳನ್ನೇ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದಾದಮೇಲೆ ನೋಡಿ ಸೇಮ್ 10 ಕಂಬ ಆಯಿತು, ಆಮೇಲೆ 3 ಚೈನ್ ಗ್ಯಾಪ್ ಬರುತ್ತೆ ಮತ್ತು 5 ಚೈನ್ ಗ್ಯಾಪ್ ಬರುತ್ತೆ. ಸೊ ಇದೇ ರೀತಿ ನಾವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಡೈರೆಕ್ಟಾಗಿ ನಾವು ಸೀರೆಗೆ ಆರ್ಚ್ನ ಮಾಡ್ತಾ ಇರೋವಂಥದ್ದು. ಸೊ ಯಾವುದೇ ಬೇಸ್ ಲೈನ್ನ ಮಾಡಿಕೊಂಡು ಅಲ್ಲಿಂದ ಆರ್ಚ್ ಮಾಡೋದು ಆ ರೀತಿ ಏನೂ ಮಾಡ್ತಾ ಇಲ್ಲ. ಸೊ ಇದೊಂಥರ ಡಿಫ್ರೆಂಟಾಗಿ ಮಾಡ್ಬೋದು ಈ ಡಿಸೈನ್ನ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಡಬಲ್ ಕ್ರೋಶೆಟಲ್ಲಿ. ಸೊ ನೋಡಿ ಇವಾಗ ಈ ರೀತಿ ಕಾಣಿಸುತ್ತೆ ನಿಮಗೆ ಡೈರೆಕ್ಟಾಗಿ ನೀವು ಸೀರೆಗೆ ಮಾಡೋದು. ಸೊ ಫಸ್ಟ್ ಸ್ಟೆಪ್ಪು ನಿಮಗೆ ಈ ರೀತಿ ಬರುತ್ತೆ. ಸೊ ಪೂರ್ತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ನೋಡಿ ಇವಾಗ ನಾನು ಮಾಡ್ಕೊಂಡಾಗಿದೆ, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ ನಂದು ಯಾವುದೇ ರಿಂಕಲ್ಸ್ ಬರ್ತಿರೋ ನೀಟಾಗಿ ಬಂದಿದೆ ನೋಡಿ. ಸೊ ಈ ರೀತಿ ನೀವು ಮಾಡಿಕೊಂಡ್ರೆ ಡಿಸೈನು ಫಿನಿಶಿಂಗ್ ಲುಕ್ಕು ತುಂಬ ಚೆನ್ನಾಗಿ ಬರೋದು. ಸೊ ಇವಾಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ನಾನು ದಾರದ ತುದಿಗೆ ಏನು ಗಂಟುಗಳನ್ನ ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ಳೋದು. ಇವಾಗೇನು ಫಸ್ಟ್ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ಅಂದರೆ ಗಂಟು ಹಾಕ್ಕೊಳ್ಳಿ ಟೈಟಾಗಿ. ಸೊ ಟೈಟಾಗಿ ಗಂಟು ಹಾಕ್ಕೊಳ್ಬೇಕಂದ್ಬಿಟ್ಟು ತುಂಬ ಫೋರ್ಸಾಗಿ ಎಳಿಯೋಕ್ಕೆ ಹೋಗಬೇಡಿ, ಒಂದು ಇದರಲ್ಲಿ ನೋಡಿಕೊಂಡು ಕಟ್ಕೊಳ್ಳಿ. ಕಟ್ಕೊಂಡಿದ್ದಾದಮೇಲೆ ಇವಾಗ ನಾವು ಒಂದು ಲಾಕ್ ಮಾಡಿರ್ತೀವಲ್ಲ ವೈಟ್ ಕಲರ್ ಥ್ರೆಡ್ಡಲ್ಲಿ, ಸೊ ಆ ಲಾಕ್ನ ಮೇಲೆ ಇದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಬಿಡಬೇಕು. ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಈಗ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡಿ. 3 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿ. ಇವಾಗ ನಾನು ಈ ಸ್ಟೆಪ್ಪಲ್ಲಿ ನಾನು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ಗೆ ನೀವು ಕಂಬದ ಮುಂಚೆನಿಂದನೇ ಕಂಬನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ, ಯಾವುದು ಪ್ಲೇಸ್ ಬಿಟ್ಟಿಲ್ಲ, ನಾನು ಏನು ಕಂಬನ ಸ್ಪೇಸ್ ಕೊಟ್ಟಿಲ್ಲ ಇಲ್ಲಿ. ಡೈರೆಕ್ಟಾಗಿ ಸೀರೆಗಿಂತ ಏನು ಸೀರೆ ಮತ್ತು ಒಂದು ಕಂಬದ ಮಧ್ಯ ಇದೆಯಲ್ಲ ಆ ಗ್ಯಾಪಲ್ಲೇ ಸೇಮ್ ಪ್ಲೇಸಲ್ಲಿ 2 ಕಂಬಗಳನ್ನ ಮಾಡಬೇಕು. ಅದಾದಮೇಲೆ ಒಂದೊಂದು ಕಂಬದ ಮಧ್ಯದಲ್ಲಿ 2 ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ಏಕೆಂದರೆ ನಮಗೆ ಆರ್ಚ್ ಇಲ್ಲಾಂದರೆ ಸರಿ ಬರಲ್ಲ, ನೀವು ಇಲ್ಲಿ ಬೀಡನ್ನ ಕೂಡ ಯೂಸ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ 2 ಕಂಬದ ಮಧ್ಯ 2 ಕಂಬನ ಮಾಡಬೇಕು. ಒಂದು ಕಂಬನ ಮಾಡ್ತೀವಲ್ಲ ಅದೇ ಸೇಮ್ ಜಾಗದಲ್ಲಿ ಮತ್ತೊಂದು ಕಂಬ, ಅಂದರೆ ಒಂದು ಕಂಬದ ಜಾಗದಲ್ಲಿ 2 ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೀವು ಬೀಡ್ ಯೂಸ್ ಮಾಡೋದಾದರೆ ಏನು ಬೇಕಾಗೋದಿಲ್ಲ. ಸೊ ಅದು ನೀವು ಬೀಡನ್ನ ಯೂಸ್ ಮಾಡ್ತೀರಾ, ಒಂದು ಸ್ಪೇಸ್ ಬರುತ್ತೆ, ಇಲ್ಲ ಅಂದರೆ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ 2 ಕಂಬನ ಒಂದೇ ಸ್ಪೇಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನಾವು ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೆ ನಮಗೆ ನೋಡಿ ಒಂದು ಕಂಬದ ಜಾಗದಲ್ಲಿ 2 ಕಂಬ ಮಾಡಿದ್ದು. ಸೊ ಇವಾಗ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಈ ಸೈಡು 3 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಒಂದು ಲಾಕ್ ಮಾಡಿ, ಲಾಕ್ ಮೇಲೆ ಒಂದು ಲಾಕ್ನ ಮಾಡಬೇಕು. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್. ಅದಾದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡಿ ಆಮೇಲೆ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಸೊ ಮತ್ತೆ ನಾನು ಹೇಳ್ದಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತೆ ನಾನು ಸ್ಟಾರ್ಟಿಂಗಿಂದನೇ ಆರ್ಚ್ನ ಮಾಡ್ಕೊಂಡು ಹೋಗ್ತೀನಿ. ನಾವು ಎಲ್ಲ ಡಿಸೈನಲ್ಲೂ ಒಂದು ಕಂಬನ ಬಿಟ್ಟು ಆಮೇಲೆ ಮಧ್ಯದಲ್ಲಿ ಲಾಕ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಾನು 2 ಕಂಬಗಳ ಮಧ್ಯಕ್ಕೆ ಕಂಬನ ಮಾಡ್ತಾಯಿದ್ದೀನಿ. ಏಕೆಂದರೆ ಮೇಲೆ ನಮಗೆ ಚಿಕ್ಕ ಚಿಕ್ಕದಾಗಿ ಹೋಲ್ಗಳಿದೆಯಲ್ಲ, ಅದೇನು ಕಂಬ ಮಾಡಿರ್ತೀವಲ್ಲ ಅಲ್ಲಿಗೆ ಕಂಬದ ಮೇಲ್ಗಡೆಗೆ ನಾನು ಕಂಬಗಳನ್ನ ಮಾಡ್ತಾಯಿಲ್ಲ, ಕಂಬದ ಮಧ್ಯದಲ್ಲಿ ಕಂಬನ ಮಾಡ್ತಾ ಇರೋದು. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡಿ ಆನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಅದನ್ನು ಮಾತ್ರ ಕನ್ಫ್ಯೂಸ್ ಮಾಡ್ಕೊಂಡು ಬಿಡಬೇಡಿ.
ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಳಿ. ನೋಡಿ ನಿಮಗೆ ಇವಾಗ ಯಾವ ರೀತಿ ಬರುತ್ತೆ. ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಬರುತ್ತೆ. ಆರ್ಚ್ ಅಂತೂ ಒಂದು ಚೂರು ಫೋಲ್ಡ್ ಆಗೋದಿಲ್ಲ ನೀವು ಈ ರೀತಿ ಮಾಡಿದ್ರೆ. ನೀವು ಒಂದು ಕಂಬದ ಕೆಳಗಡೆಗೆ ಒಂದು ಕಂಬ ಮಾಡ್ತೀರಾ ಅಂದರೆ ಒಂದು ಚೂರು ಚೆನ್ನಾಗಿ ಬರೋದಿಲ್ಲ, ರಿಂಕಲ್ಸ್ ಬರುತ್ತೆ ಆ್ಯಂಡ್ ಆರ್ಚ್ ಫಿನಿಶಿಂಗ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನಾವು ಎರಡೆರಡು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಸೊ ಕಂಪ್ಲೀಟ್ ಆದಮೇಲೆ ನೋಡಿ ನಾನು ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಕ್ರೀಮ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಟಿದ್ದೀನಿ. 187 ದಾರ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. 187 ಅನ್ನೋದು ನಿಮಗೆ 367 ದಾರ ಆಗುತ್ತೆ. ಸೊ ಫೈನಲ್ಲಾಗಿ ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ಇದಕ್ಕೇನಾದರೂ ಬೇಕಂದರೆ ಸ್ಟೋನ್ ಚೈನ್ ಇಲ್ವಾ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು. ಸೊ ಅದು ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಬೇಕು ಅನ್ನೋರು. ಸೊ ನಾನು ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.